ಹುಂಡಿ ಎಣಿಕೆಗಿರುವ ಆಸಕ್ತಿ ಗ್ರಾಮ ಅಭಿವೃದ್ಧಿಗೆ ಏಕಿಲ್ಲ, ಮೂಲಭೂತ ಸೌಕರ್ಯಕ್ಕಾಗಿ ಹೊತ್ತಿ ಉರಿದ ಗಣಗಾಪುರ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫ್ಜಲ್ಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಕ್ಷೇತ್ರವಾದ ದೇವಲಗಣಪುರ ಕ್ಷೇತ್ರ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು, ಕೂಡಲೇ ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಗಣಗಾಪುರದಲ್ಲಿ ದಿ ವಿಠಲ್ ಹೇರೂರ್ ಯುವ ಬ್ರಿಗೇಡ್ ವತಿಯಿಂದ ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ನಿಜ ಶರಣ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಯುವ ಮುಖಂಡ ಶ್ರೀಪಾದ ಸೆಂಡೆಗೆ, ದೇವಲಗಣಪುರ ಗ್ರಾಮಕ್ಕೆ ಲಕ್ಷ ಹಾಗೂ ಕೋಟಿ ರೂಪಾಯಿಗಳು ಅನುದಾನ ಸರ್ಕಾರದಿಂದ ಬರುತ್ತೆ. ಜೊತೆಗೆ ಲಕ್ಷ ರೂಪಾಯಿ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ಹಣ ಹಾಕುತ್ತಾರೆ. ಆದರೆ ಅಷ್ಟೊಂದು ದುಡ್ಡು ಇದ್ದರೂ ಗ್ರಾಮ ಮಾತ್ರ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಶಾಸಕರಿಗೆ ಅದೆಷ್ಟು ಬಾರಿ ಮನವಿ ಮಾಡಿದರೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ದತ್ತನ ದೇವಸ್ಥಾನದ ಕೋಟಿ ಹಣ ಗ್ರಾಮದ ಅಭಿವೃದ್ಧಿಗೆ ಯಾಕೆ ಬಳಕೆ ಮಾಡುತ್ತಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಉತ್ತರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಗ್ರಾಮಸ್ಥರು ಶ್ರದ್ಧಾಂಜಲಿ ಸಲ್ಲಿಸಿದರು. ಪ್ರತಿಭಟನೆಯಿಂದ ಕೆಲ ಕಾಲ ಸಂಚಾರದಲ್ಲಿ ವ್ಯತ್ಯಯವಾಯಿತು. ಯಾತ್ರಿಕರು ಟ್ರಾಫಿಕ್ ಕಿರಿಕಿರಿಯಿಂದ ಬೇಸರ ವ್ಯಕ್ತಪಡಿಸಿದರು. ಗ್ರೇಡ್ 2 ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನು ಒದಗಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಲಕ್ಷ್ಮಣ ಹೇರೂರ, ಗುಂಡಪ್ಪ ಹೊಸಮನಿ, ಶ್ರೀಪಾದ ಸೆಂಡಗೆ, ರಾಮು ಹೇರೂರ, ದತ್ತು ಹೇರೂರ, ಚಿಚೋಲಾ ಅರ್ಜುಣಗಿ, ಮಲಿಕ್ ಪಟೇಲ್, ದಿಗಂಬರ ಡಾಮ್ಗೆ, JSR ಗ್ರೂಪ್ನ ಸದಸ್ಯರು, ಆಟೋ ಚಾಲಕರ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಮತ್ತು ಸರ್ವ ಗ್ರಾಮದ ಪಂಚಾಯತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಪಾದ್ ಶೆಂಡ್ಗೆ ಅಂತ, ಗಣಗಾಪುರದ ನಿವಾಸಿ. ಇವತ್ತು ಗಣಗಾಪುರದಲ್ಲಿ ಪ್ರತಿಭಟನೆ ಮಾಡುವಂಥ ಉದ್ದೇಶವೇ ಗಣಗಾಪುರದ ಸಮಗ್ರ ಅಭಿವೃದ್ಧಿ. ಗಣಗಾಪುರಕ್ಕೆ ಭಕ್ತಾದಿಗಳು ಹಾಕಿರುವಂಥ ಹಣ ಗಣಗಾಪುರದ ಅಭಿವೃದ್ಧಿಗೆ ಅಷ್ಟೇ ಬಳಕೆ ಆಗಬೇಕೆನ್ನುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ. ಅದರ ಜೊತೆಗೆ ಚರಂಡಿ ನೀರು ನೇರವಾಗಿ ನದಿಗೆ ಹೋಗದಂತೆ ತಡೆದು ಆ ನೀರನ್ನು ಯಾವ ರೀತಿಯಾಗಿ ಅವರು ಮಾಡ್ತಾರೆ ಅನ್ನುವಂಥ ಅವ್ರಿಗೆ ಸಂಬಂಧಪಟ್ಟಿದ್ದು, ಆ ನೀರನ್ನು ನೇರವಾಗಿ ನದಿಗೆ ಹೋಗದೇ ಇರೋ ತಡೆದು ನಮ್ಮೂರಲ್ಲಿರುವಂಥ ರೋಗ ರುಜಿನಗಳಿಗೆ ಬರದೇ ಇರುವಂಥ ರೀತಿಯಲ್ಲಿ ನೋಡಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ. ಹಾಗೆ ಕಲ್ಲೇಶ್ವರದಿಂದ ಸಂಗಮವರೆಗೂ ರಸ್ತೆಯ ಒಂದು ಹದಗೆಟ್ಟಿರುವಂಥ ಸ್ಥಿತಿಯ ಏನಿದೆಯೋ ಅದು ಸಂಪೂರ್ಣವಾಗಿ ಸರಿಯಾಗಿ ಆಗ್ಬೇಕೆನ್ನುವಂಥದ್ದು. ಅದರ ಜೊತೆಗೆ ಗಣಗಾಪುರ ಮತ್ತು ಚೌಡಾಪುರ ರಸ್ತೆ ಮಧ್ಯದಲ್ಲಿರುವಂಥ ವಿದ್ಯುತ್ ಕಂಬಗಳಿಗೆ ಸೋಲಾರ್ ಲೈಟ್ ಇವತ್ತಿನ ದಿವಸ ಏನು ನೋಡ್ತಾ ಇದೀವೋ ಅದೆಲ್ಲ ಸೋಲಾರ್ ಲೈಟ್ ಅಲ್ಲಿ ಸಿಸ್ಟಮ್ ರೀತಿಯಾಗಿ ಪರಿವರ್ತನೆ ಆಗಿ ಲೈಟ್ ಬೀಳುವಂತೆ ಆಗಬೇಕು. ಅದ್ರ ಜೊತೆಗೆ ಅಷ್ಟತೀರ್ಥ ಎಂಬ 8 ತೀರ್ಥಗಳಲ್ಲಿ ಸ್ನಾನಕ್ಕೆ ಹೋದ ಜನರ ಪ್ರತಿನಿತ್ಯ ಇವತ್ತಿನ ದಿವಸ ಪಾಪ ವಿನಾಶ ಅಂತ ನಾವು ನೋಡಿದಾಗ ಅಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಎಲ್ಲ ರೀತಿ ಗಣಗಾಪುರದಲ್ಲಿ ಇರುವ ಇಬ್ಬರು ಹುಡುಗರು ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬ ಯುವಕ ಪ್ರಾಣ ಕಳ್ಕೊಂಡಿದ್ದಾನೆ. ಬಂದಂತ ಭಕ್ತಾದಿಗಳು ಪ್ರಾಣ ಕಳ್ಕೊಂಡಿರುವಂಥ ಸ್ಥಿತಿ ಗಣಗಾಪುರದಲ್ಲಿ ನಿರ್ಮಾಣ ಆಗಿದೆ. ಅಯೋಧ್ಯೆ ಮತ್ತು ಕಾಶಿಯಲ್ಲಿ ಯಾವ ರೀತಿಯಾಗಿ ಬ್ಯಾರಿಕೇಡ್ ಸಿಸ್ಟಮ್ ಇದೆಯೋ ಅದೇ ರೀತಿಯಾಗಿರುವಂಥ ಒಂದು ಸಿಸ್ಟಮ್ ಇಲ್ಲಿ ಕೂಡ ನಿರ್ಮಾಣ ಆಗಬೇಕು. ಅದ್ರ ಜೊತೆಗೆ ಗಣಗಾಪುರದಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣವಾಗಬೇಕು. ಗಣಗಾಪುರದಲ್ಲಿ ಏನು ಇವತ್ತಿನ ದಿವಸ ಪ್ರಾಣ ಕಳ್ಕೊಳ್ತಾ ಇದ್ದಾರೋ ಅಗ್ನಿಶಾಮಕ ಠಾಣೆ ನಿರ್ಮಾಣ ಆಯಿತು ಅಂತಂದ್ರೆ ಅವರಿಗೆ ಸಂರಕ್ಷಣೆ ನೀಡುವಂಥ ಸ್ಥಿತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಇನ್ನೊಂದು ಹೇಳ್ಬೇಕಂದ್ರೆ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಬೇಕು. ಇವತ್ತಿನ ದಿವಸ ಶೌಚಾಲಯ ಇಲ್ಲದಾದಂಥ ಸ್ಥಿತಿ ನಮ್ಮೂರಲ್ಲಿ ನಿರ್ಮಾಣ ಆಗಿದೆ. ಆ ಎಲ್ಲ ಒಂದು ಶೌಚಾಲಯ ನಿರ್ಮಾಣ ಆಯಿತು ಅಂತಂದ್ರೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಆಗಲ್ಲ. ಒಂದು ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಇವತ್ತಿನ ದಿವಸ ಗಣಗಾಪುರಕ್ಕೆ ವಾಹನ ಬಂದಂಥವು ಎಲ್ಲಿ ನಿಂದಲಾರದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ದಿವಸ ಅಲ್ಲಿ ಹೊರಗಡೆ ನೋಡಿದಾಗ ಪ್ರೈವೇಟ್ ಜಾಗದಲ್ಲಿ ನಿಲ್ಲುವಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅದು ದೊಡ್ಡದಾಗಿರುವಂಥದ್ದು ನಿರ್ಮಾಣ ಆಗಬೇಕು. ಇನ್ನೊಂದು ಸಂಗಮ ಕ್ಷೇತ್ರದ ಹೇಳಬೇಕು ಅಂತಂದ್ರೆ ಗಣಗಾಪುರಕ್ಕಿಂತ ಶ್ರೇಷ್ಠವಾಗಿರುವಂಥ ಸ್ಥಾನ ದತ್ತ ಮಹಾರಾಜರು 12 ವರ್ಷಗಳ ಕಾಲ ಅನುಷ್ಠಾನ ಮಾಡಿರುವಂಥ ಸ್ಥಾನ ಸಂಗಮ. ಅಲ್ಲಿ ಎಷ್ಟರ ಮಟ್ಟಿಗೆ ಒಂದು ಮಲಿನವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಮಲಿನವಾಗಿದೆ. ಆ ಒಂದು ಕ್ಷೇತ್ರವನ್ನ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿ ಎಲ್ಲ ಗಮನ ವಹಿಸಿ ಅಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆ ನಿರ್ಮಾಣ ಆಗಬೇಕು. ಒಂದು ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಅಲ್ಲಿರುವಂತ ಭಕ್ತಾದಿಗಳಿಗೆ ಒಂದು ಒಳ್ಳೆ ಅನುಕೂಲ ಆಗುವಂತ ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿಕೊಡ್ಬೇಕೆನ್ನುವಂಥದ್ದು ನನ್ನ ಒಂದು ಆಗ್ರಹ ಮತ್ತು ನನ್ನ ಸಮಸ್ತ ಗಣಗಾಪುರದ ಆಗ್ರಹ.